ಪಾಪ ನೆನ್ನೆ ಹೆಂಗ್ ಕಚ್ಚಿದ್ಲು ಗೊತ್ತಾ? ಟಿವಿ ನೋಡೋ ಬಿರ್ಸಿಗೆ ಕೊಟ್ಟೋಗಿದ್ದೆ ಇವಳಿಗೆ. ಟಿವಿ ನೋಡುವಾಗ ಅವಳು ಎಳ್ದದ್ ಕೂರ್ಸ್ಕತ್ತಿದ್ದೀನಿ, ಇವ್ನು ಕೂತ್ಕತ್ತಿರ್ಲಿಲ್ಲ ಅಂತ ಕಚ್ಚಿಟ್ಟಿದ್ಲು. ತಲೆ ಕೆಟ್ಟಿದೆ. ನಮ್ಮಮ್ಮ ಬಸ್ಸಿಗೆ ಹೋಗ್ತಾ ಇದಾರೆ, ಪಪ್ಪನ ಹತ್ರ ದುಡ್ಡು ಇಸ್ಕೊಂಡು. 100 ರೂಪೀಸ್ ಡ್ಯಾಡಿ ತಾನೆ. ಎಷ್ಟು ರೂಪಾಯಿ ಕೊಟ್ಟಿದ್ದೀರಿ? 100 ರೂಪೀಸ್. ಆಮೇಲೆ ನಾನು ಹೇಳ್ಬಿಟ್ಟು 300 ರೂಪಾಯಿ ಇಸ್ಕೊಂಡು. 300 ರೂಪಾಯಿ ಅಮ್ಮ, ಬಸ್ ಚಾರ್ಜ್ ಫ್ರೀ. ಎಲ್ರಿಗೂ ನಮಸ್ಕಾರ. ನಾವು ಬಂದು ಆ್ಯಕ್ಚುಲಿ 15 ಡೇಸ್ ಆಯಿತು. ನನ್ನ ಮಗಳಿಗೆ ಬೇಸಿಗೆ ರಜೆ ಸಿಕ್ಕಿದೆಯಲ್ಲ, ಸೊ ಹಾಗಾಗಿ ಬಂದಿದ್ದು. ಮತ್ತೆ ಏನು ಊರಿಗೆ ಹೋಗಬೇಕು ಅಂತ ಅನ್ನಿಸ್ತು ಸ್ವಲ್ಪ. ನಮ್ಮ ಮನೆಯವರು ಕೂಡ ಅವ್ರಿಗೆ ಹಾಸನಲ್ಲಿ ಕೆಲಸ ಇತ್ತಲ್ಲ, ಇನ್ನು ಅವರು ಹೋಗ್ತಾ ಇದ್ದಾರೆ. ನಾಳೆ ಹೋಗೋಣ ಅಂತ ಹೇಳಿ ಅಂದ್ಕೊಂಡಿದ್ವಿ. ಹಾಗೆ ಇಡ್ಲಿ ಕೂಡ ಮಾಡಿದ್ದೆ. ಮತ್ತು ಇಡ್ಲಿ ಮಾಡಿದಾಗ ನಾವು ಅದು ಇಡ್ಲಿ ಉಯ್ಯೋಕ್ಕಿಂತ ಮುಂಚೆ ಎಣ್ಣೆ ಹಾಕ್ತೀವಲ್ವ, ಅಂಟಬಾರ್ದು ಅಂತ ಹೇಳ್ಬಿಟ್ಟು ಮತ್ತೆ ಎಣ್ಣೆ ಹಾಕ್ಬಿಟ್ಟು ಸ್ಟೀಮಲ್ಲಿ ಇಡಬೇಕು. ಆವಾಗ ಆನಂತರ ಅದಕ್ಕೆ ಇಡ್ಲಿ ಉಯ್ಬೇಕು. ಆವಾಗ ಎಷ್ಟು ಚೆನ್ನಾಗಿ ನೋಡಿ, ಈ ಥರ ಕೈಯಲ್ಲಿ ಎತ್ತಿದ್ರು ಕೂಡ ಬರುತ್ತೆ. ಅಂದರೆ ಪಾತ್ರೆಗೆ ಜಾಸ್ತಿ ಇಡ್ಲಿ ಅಂಟ್ಕೊಂಡಿರಲ್ಲ. ಇದು ನಾನೆಲ್ಲೋ ಇನ್ಸ್ಟಾಗ್ರಾಮಲ್ಲಿ ನೋಡ್ಕೊಂಡಿದ್ದೆ, ಅದೇ ಥರ ಟ್ರೈ ಮಾಡಿದೆ, ಚೆನ್ನಾಗಿ ಬಂತು ಆ್ಯಕ್ಚುಲಿ ಸರಿ. ಹಾಗೆ ನಮ್ಮ ಮನೆಯವರು ಆಫ್ ಬಾಯ್ಲ್ ಥರ ಹೇಗೆ ಮಾಡಿಕೊಡು ಅಂತ ಹೇಳಿದರು. ಬ್ರೋಕ್ಲಿ ಮತ್ತು ಆನಿಯನ್ ಅಷ್ಟೇ ಹಾಕಿರೋದು, ಎಣ್ಣೆ ಕಡಿಮೆ ಹಾಕಿ ಇದು ಮಾಡಿದ್ದೀನಿ. ಸಕ್ಕತ್ತಾಗಿದೆ. ಮತ್ತು ಹೇಗೆ ಬರುತ್ತೆ ಏನು ಅಂದ್ಕೊಂಡು ಬರೀ ಒಂದು ಪ್ಯಾಕ್ ತೊಗೊಂಡಿದ್ದೀವಿ, ಎಷ್ಟು ಹತ್ರ ಆಗಲಿ ಅಂತ ಹೇಳಿ. ಚೆನ್ನಾಗಿ ಬಂದಿದೆ, ಮತ್ತು ಫೈನಾಗಿದೆ. ಮೊಸರಾಗಿ ಮಾಡೋದು ಅಷ್ಟೇ. ಅದಕ್ಕೆ ಕಲ್ತ್ಕೊಬೇಕು. ಒಂದು 10 ಇಡ್ಲಿ ಆಗುತ್ತೆ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ನಮ್ಮನೆಯವ್ರಿಗೆ ಊಟ ರೆಡಿಯಾಗಿದೆ. ಆ್ಯಕ್ಚುಲಿ ನಮ್ಮನೆಯವರು ಊಟ ಬೇಡ ಅಂತ ಹೇಳ್ತಿದ್ರು. ಇನ್ನು ರೈಸ್ ಎಲ್ಲರಿಗೂ ಆಗ್ತಾ ಇರಲಿಲ್ಲ ಅಂತ ಹೇಳಿ ಇಡ್ಲಿ ಮಾಡಿದೆ. ಮತ್ತು ರೈಸ್ ಬೆಳಗ್ಗೆ ಉಳಿಯುತ್ತೆ ಅಂತ ಹೇಳಿ ಬೀಟ್ರೂಟ್ ಪಲ್ಯ ಬೆಳಗ್ಗೆ ಮಾಡಿದ್ದೆ. ಅದ್ರದ್ದು ರಸ ಉಳಿದು ಬಿಟ್ಟಿತ್ತು, ವೇಸ್ಟ್ ಆಗಿಬಿಡುತ್ತಲ್ಲ ಅಂತ ಹೇಳಿಬಿಟ್ಟು ಇದನ್ನು ತುಂಬ ಒಂದು ಪಾತ್ರೆ ಅಷ್ಟಾಗಿದೆ, ಅದಕ್ಕೆ ತೆಗೆದಿಟ್ಕೊಂಡಿದ್ದೆ. ಮಾಮೂಲಿ ಸೇಮ್ ಟೊಮೊಟೊ ಗೊಜ್ಜು ಹೇಗೆ ಮಾಡ್ತೀನಿ ಹಂಗೆ ಮಾಡಿಬಿಟ್ಟು ಇನ್ನೆರಡು ಟೊಮೊಟೊ ರುಬ್ಬಿಟ್ಟು ಹಾಕಿ ಮಾಡಿಕೊಟ್ಟಿದ್ದೀನಿ. ಸ್ವಲ್ಪ ಸ್ವೀಟ್ ಇದೆಯಲ್ಲ, ಇಡ್ಲಿ ಮಸ್ತಿದೆ, ಮಾತ್ರ ತುಂಬಾ ಚೆನ್ನಾಗಿದೆ. ಬೆಳಗ್ಗೆನೇ ನಮ್ಮ ಮನೆಯವರು ಪಲ್ಯ ಚೆನ್ನಾಗಿದೆ ಅಂತಿದ್ರು, ಮಧ್ಯಾಹ್ನ ಸಾಂಬಾರು ಸಕ್ಕತ್ತಾಗಿದೆ ಅಂತಿದ್ರು. ಇದಕ್ಕೆ ಪೋರ್ಕ್ ಮಾಡ್ಕೊಂಡಿದ್ದು, ಪೋರ್ಕ್ ಇತ್ತಲ್ಲ ಅದೇ ಆಯಿತು. ಈಗ ನಮ್ಮ ಮನೆಯವ್ರಿಗೆ ಕೊಡ್ತೀನಿ ನೋಡೋಣ. ಅಲ್ಲಿ ನೋಡಿ ಬ್ಯುಸಿ ಇದ್ದಾರೆ ನಮ್ಮ ಮನೆ. ರೀ ಡೋರ್ ಓಪನ್ ಮಾಡಿ. ಇಡ್ಲಿ ನೋಡಿ, ಮೇಯ್ನ್ ಇಡ್ಲಿ ಸಾಂಬಾರು ಹೇಗಿದೆ ಅಂತ ಹೇಳ್ಬಿಟ್ಟು. ಮತ್ತೆ ಏನಿಲ್ಲ, ಬರೀ ಬ್ರೋಕ್ಲಿ ಉಪ್ಪು ಅಷ್ಟೇ, ಖಾರದ ಪುಡಿ ಹಾಕಿರೋದು. ಇನ್ನೊಂದೇನು ಗೊತ್ತಾ, ಕೆಲವೊಮ್ಮೆ ಪದಾರ್ಥಗಳು ಅದೇ ಗುಣ ಇರುತ್ತೆ. ತುಂಬಾ ಅಡಿಗೆ ಮಾಡ್ಬಿಟ್ಟು ಹಾಳು ಮಾಡಬಾರ್ದು, ತುಂಬಾ ಚೆನ್ನಾಗಿರುತ್ತೆ. ವೆಜಿಟೇಬಲ್ ಗುಣನ ಅರ್ಥ ಮಾಡ್ಕೊಂಡು ಅಷ್ಟೇ ಅಡಿಗೆ ಮಾಡ್ಬೇಕು. ಮೊಟ್ಟೆಗೆ 1 ನಿಮಿಷ ಬೇಯಿಸಿದ್ರೆ ಸಾಕು, ಬ್ರೋಕ್ಲಿ 8 ನಿಮಿಷ ಬೇಯಿಸೋದು ಸಾಕು. ಅದನ್ನ ಅರ್ಥ ಮಾಡ್ಕೊಂಡು ಯಾವ್ಯಾವ ಟೈಮಲ್ಲಿ ಏನೇನು ಅಡಿಗೆ. ತುಂಬಾ ಏನು ಬೇಯಿಸಕ್ ಹೋಗಿಲ್ಲ, ಇಷ್ಟನೇ ಮಾಡಕ್ ಹೋಗಿಲ್ಲ. ಅಡಿಗೆ ಕಲೆ ಅನ್ನೋದು ಅದಕ್ಕೆ ಇದನ್ನ ನಾನು ತಿಳ್ಕೊಂಡೇನು ಮಾಡಿಲ್ಲ. ಪಾಪ ಇತ್ತಲ್ಲ, ಅರ್ಜೆಂಟಲ್ಲಿ ಹಂಗಂಗೆ ಮಾಡಿದೆ. ರೈಸು ಸ್ವಲ್ಪ ಉಳಿದಿತ್ತು, ಮತ್ತೆ ಇಟ್ಟರೆ ಬೆಳಗ್ಗೆ ಹಾಳಾಗ್ಬಿಡುತ್ತಾ. ಇದು ನನ್ನ ತಟ್ಟೆ. ಪೋರ್ಕ್ ಒಂದು ಆ್ಯಡ್ ಆಗಿದೆ. ಇಲ್ಲಿ ಜಗಳ ಮಾಡ್ಕೊಡ್ತಾವೆ ವೆಜ್ಜು ನಾನ್ ವೆಜ್ ಅಂತ ಹೇಳ್ಬಿಟ್ಟು ಅದೇ ಮಧ್ಯದಕ್ಕೆ ಇಟ್ಟಿದ್ದೀನಿ. ನೋಡಿ ನನ್ನ ಮಗ ಮಲಗೋ ಸ್ಟೈಲ್ ಹೇಗಿದೆ ಅಂತ ಹೇಳ್ಬಿಟ್ಟು ಪಾಪ ನನ್ನ ಮಗಳಿಗೆ ಕರೆದ್ಬಿಟ್ಟು, ಅಮ್ಮ ಪಾಪನೇ ಹೇಗೆ ಮಲಗಿದೆ ನೋಡಮ್ಮ ಅಂತ ಹೇಳಿ ಕರ್ತೆ ತೋರಿಸ್ತಾ ಇತ್ತು. ಹೌದಾ? ಓ, ನನ್ನ ಮಗಳು ಬಟ್ಟೆ ಮತ್ತೆ ತರಿಸಿದ ಅಂತ ಮುಖ ಕೋಪ ಮಾಡ್ಕೊಂಡಿರೋದು. ಹಾ, ಇಂಟ್ರೆಸ್ಟೇ ಹೋಯ್ತು ನನ್ನ ಮಗಳಿಗೆ. ಯಾವ್ದು? ತೆಗಿ ಮಗಳಿದ್ದೀನ. ಓ, ಚಿಕ್ಕವನು ಚೆನ್ನಾಗಿದೆ. ಹಾಂ ಆಯ್ತು ರಜ. ಚೆನ್ನಾಗಿದೆ. ಈ ಥರ ಪ್ಯಾಟರ್ನ್ ಇಲ್ಲ ಅವ ನಿನ್ನ ಹತ್ರ. ಇತ್ತಾಗಿ ಟಾಪ್ ತೆಗಿ. ಹೇಗಿದೆ ಟಾಪ್? ಅಯ್ಯೋ, ಇಷ್ಟು ಗೊತ್ತಿಲ್ಲ ಫುಲ್ ಟಾಪು ನಿನಗೇನ ಪಾಪನಿಗ? ಇಷ್ಟು ಟಾಪು ಚೆನ್ನಾಗಿದೆ. ಸಿಟ್ಟು ಬಂತು ನನ್ನ ಮಗಂಗೆ. ಗುತ್ತಾನೆ 2 ಕೈ ಇಟ್ಕೊಂಡ್ಬಿಟ್ರೆ ಹೊಡಿತಾನೆ ಅಂತ. ಏ ಮಗಳು, ಬಿಡು, ಹಂಗೆಲ್ಲ ಆಡ್ಬೇಡ, ಅದನ್ನ ಗುದ್ದಾನೆ ತಲೆಗೆ. ಕೆಲವು ಟೈಮಲ್ಲಿ ಮಕ್ಳು ಆಟ ಆಡೋದು ನೋಡೋದೇ ಖುಷಿ ಆಗ್ತದೆ. ಹಾಗೆ ಒಂದೊಂದ್ಸರಿ ಹುಚ್ಚು ಕೂಡ ಹಿಡಿಯುತ್ತೆ ಅವು ಆಡೋದು ನೋಡ್ಬಿಟ್ರೆ. ದಬ್ಬಾಯಿ ಸತ್ತು ಅಂದ್ರೆ ಸಾಕು, ಕುರ್ಕೊಂಡು ಹತ್ತಿತ್ತಲ್ಲ ಅದು ದಬ್ಬಾಯಿ. ಏಯ್ ಮಗಳು, ಅವನ್ನ ಮುಟ್ಟಬೇಡ, ಬರೀ ಬಾಯಲ್ಲಿ ಮಾತ್ರ ಅಷ್ಟೇ. ಅವನ್ನ ಗ್ರಿಪ್ ತಗೋ ಹತ್ತೈತಿ. ಇಲ್ಲಿ ನಿಂತ ಸೋಂಬೇರಿ ನೀನು. ನಾಳೆ ಊರಿಗೆ ಹೋಗ್ತಾ ಇದ್ದು, ಸಡನ್ನಾಗಿ ಹೊರಟಿದ್ದೀವಿ. ಪಾರ್ಸಲ್ ಎಲ್ಲ ಏನೋ ಆರ್ಡ್ರ್ ಮಾಡಿದ್ದು, ನಾಳೆಗೊಂದು ಬರೋದಿತ್ತು. ಸೊ ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೆ, ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾವು ಇಲ್ಲಿಗೆ ಬಂದಿದ್ದು. ಆ್ಯಕ್ಚುಲಿ ತುಂಬ ಹೊತ್ತಾಗಿತ್ತು, ನೇಮೇ ಇರಲಿಲ್ಲಂತೆ. ವೆಯ್ಟ್ ಮಾಡಿದ್ರು ಕೂಡ ನಾಳೆ ಬರ್ತಾ ಇರಲಿಲ್ಲ. ನಮ್ಮ ಅಡ್ರೆಸ್ ಪ್ರಿಂಟ್ ಆಗಲಿಲ್ಲ, ಹಂಗಾಗಿ ಸ್ಟಕ್ ಆಗಿತ್ತು. ಯಾರು ಬಂದಿದ್ದಾರೆ ಇದು ನೋಡಿ. ಬೇಗ, ನಿಮಗೆ ಟೈಮ್ ಆಗುತ್ತೆ. ಈಗಲೇ 7 ಗಂಟೆ ಆಯಿತು.
ಪಾಪ ನೋಡ್ಕೊಬರ್ಕ ಹೌದಾ ಹಾಂ ಸರಿ ಈಗ ಶಾಪಿಂಗ್ ಮಾಡೋಣ ಬನ್ನಿ. ನಿಂದು ಕಣ ಮಗನೇ ಇದು ನಿಂದೆ ಕಣೋ ಈಗ ಬಂದಿರೋದು. ಹಾಗೆ ಸ್ವಿಮ್ಮಿಂಗ್ ಪೂಲಲ್ಲಿ ಪಾಪುಗ ಆಟ ಆಡೋಕ್ಕೆ ಅಂತ ಹೇಳಿ ಟ್ಯೂಬ್ ತರಿಸಿದೆ, ಅದನ್ನೇ ಓಪನ್ ಮಾಡ್ತಾ ಇದೆ ನನ್ನ ಮಗಳು. ಓ ಆರ್ಮಿ ಬರ ಇದರಲ್ಲಿ. ನೆನ್ನೆ ಇಡ್ಲಿ ಮಾಡಿದ್ದೆ ಅಲ್ವಾ, ಅದು ತುಂಬ ಚೆನ್ನಾಗಿತ್ತು. ಒಂದೇ ಪ್ಯಾಕ್ ತೊಗೊಂಡಿದ್ದೆ, ಹೇಗೆ ಬರುತ್ತೆ ಏನೋ ಅಂದ್ಕೊಂಡು. ಹಾಗಾಗಿ ಇವಾಗ ಹೋಗಿ ಒಂದು 4 ತೊಗೊಬಿಟ್ಟು ಬರೋಣ ಅಂತ ಹೇಳಿ ಹೋಗಿ ತೊಗೊಬಿಟ್ಟು ಬಂದೆ. ತೊಗೊಬರೋ ಅವಸರದಲ್ಲಿ ಉಪ್ಪಿಟ್ಟು ಒಂದು ತೊಗೊಬಿಟ್ಟು ಬಂದುಬಿಟ್ಟಿದ್ದೀನಿ, ನಂಗೆ ಗೊತ್ತೇ ಆಗಿಲ್ಲ. ತಗೊಳ್ಳಿ, ರೆಡಿ ಆಯ್ತು. ಏಯ್ ಅಪ್ಪಾಜಿ, ಹಾಂ ಕಾರು ಬೆಳಗ್ಗೆ ಆಲೂಗಡ್ಡೆ ಪಲ್ಯ ದೋಸೆ ಮಾಡಿದೆ, ಆಲೂಗಡ್ಡೆ ಪಲ್ಯ ಉಳಿದಿತ್ತು. ಹಾಗಾಗಿ ರಾತ್ರಿಗೆ ಅದೇ ರೈಸು ಸಾಂಬಾರಿಗೆ ಬಜ್ಜಿ ಮಾಡಿಕೊಂಡೆ. ನನ್ನ ಮಗನ ಕರಿ 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 ಅಂತಿದೆ. ಖಾರ ಮಗನ ಪಾಪ ನನ್ನ ಮಗ ನೋಡಿ ನನ್ನ ಮಗಳು ಏನು ಮಾಡಿದ್ದಾಳೆ ಅಂತ ಹೇಳಿಬಿಟ್ಟು ಅವಳಿಗೆ ತುಂಬ ಖುಷಿಯಾಗಿ ನಾವು ಒಂದೊಂದ್ಸರಿ ಗಟ್ಟಿ ಮಕ್ಳಿಗೆ ಮುತ್ತು ಕೊಡ್ತೀವಲ್ಲ, ಹಾಗೆ ಇಷ್ಟ ಅಂತ ಹೇಳ್ಬಿಟ್ಟು ಕಚ್ಚಿರೋದಂಗೆ. ಪಾಪ ಅದಕ್ಕೆ ಗೊತ್ತಾಗಿಲ್ಲ, ಇದಕ್ಕೂ ಗೊತ್ತಾಗಿಲ್ಲ, ಕುಯ್ ಅಂತ ಅಷ್ಟೇ. ಪಾಪ ಕೇಳಿದಕ್ಕೆ ನನ್ನ ಮಗಳು ಎದ್ರುಕೊಂಡ್ಬಿಟ್ಟು ಊರಿಗೆ ಹೊರಡ್ತಾ ಇದ್ದೋ. ಅದಕ್ಕೂ ಮುಂಚೆ ನನ್ನ ಮಗನ ಪಾಪ ಈಗ ಈ ಸರಿ ಸ್ವಿಮ್ಮಿಂಗಿಗೆ ಇಳಿಸಿರ್ಲಿಲ್ಲ, ಟ್ಯೂಬ್ ಬೇರೆ ಬಂದಿದೆಯಲ್ಲ, ಒಂದ್ಸರಿ ಅದಕ್ಕೆ ಖುಷಿ ಪಡಿಸೋಣ ಅಂತ ಹೇಳಿ ರೆಡಿ ಮಾಡಿದ್ದೀವಿ. ಹೆಂಗೆ ಕಾಣಿಸ್ತಿದೆ ನೋಡಿ, ದೊಡ್ಡ ಚಡ್ಡಿ ತಗೊಬಂದ್ಬಿಟ್ಟಿದ್ದೀನಿ. ಅಂದರೆ ಇದಕ್ಕೆ ಅಂತ ತಗೊಬಂದಿರಲಿಲ್ಲ, ಚೆನ್ನಾಗಿತ್ತು. ನಾನು 2 ಇಯರ್ಸ್ ಬಿಟ್ಟು ಹಾಕೋಣ ಅಂತ ಹೇಳಿ ತಗೊಬಂದೆ. ಒಳ್ಳೆ ನನಗೆ ನನ್ನ ಮಗನ ಮಂಕಿ ಮರಿ ನೋಡ್ದಂಗೆ ಆಗ್ತಾಯಿದೆ ನೋಡಿ. ಚಡ್ಡಿ ಬಿದ್ದೋಗುತ್ತೆ, ನಮ್ಮ ಮನೆಯವ್ರು ಹೆಂಗೋ ಸಿಕ್ಸಿದ್ದಾರೆ. ಅವನ ಪಾತಿಗೋ ಗೋ. ಈ ಫ್ಲ್ಯಾಟ್ ತಗೊಳ್ಳುವಾಗ ಜಿಮ್ ಮಾಡಬೇಕು, ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡಬೇಕು ಅಂತಿತ್ತು. ತಗೊಂಡು ಕೈಗೆ ಬರೋದ್ರೊಳಗೆ ಇಂಟ್ರೆಸ್ಟೇ ಹೊಟ್ಟಾಯ್ತಲ್ಲ ನನಗೆ. ಒಂದು ದಿನನೂ ಇಳಿಲಿಲ್ಲ. ಏನೇನು ಮಾಡ್ಬೇಕು ಅದಕ್ಕೆ ಎಲ್ಲನೂ ಮಾಡ್ಬಿಡಿ ನೀವು. ಈಗ ಇಂಟ್ರೆಸ್ಟೇ ಇಲ್ಲ ಈಗ ಎಲ್ಲ ಆಟ ಆಡೋಕ್ಕೆ. ನಾನು ಬಂದು 15 ದಿನ ಆಯ್ತು, ಹೋಗೇ ಇಲ್ಲ. ನನಗೇನೋ ಆಸೆ ಇದೆ, ಬಟ್ ಹೋಗೋಕ್ಕಾಗಲ್ಲ ಪಾಪ ಇಟ್ಕೊಂಡು. ಒಳ್ಳೆ ಬಿಸಿಲಿದೆ ಮಾತ್ರ ಇವತ್ತು. ನೀರಲ್ಲಿ ಆಟ ಆಡೋಕ್ಕೆ ಚೆನ್ನಾಗಿದೆ. ನೋಡ ಹೌದಾ, ಸರಿ ಹೌದಾ. ಇಲ್ಲೊಂದು ಕ್ಯಾಂಪ್ ಮಾಡಿದ್ವಿ ನೈಟು ಮಳೇಲಿ. ಹಾಂ ಹೋಗಿ ಸ್ನಾನ ಮಾಡ್ಕೊ ಬನ್ನಿ ಮಗಳೇ. ಈಗ ಇಳಿತೀವಿ ಅಂತ ದಿನ ಅವ್ರ ಅಕ್ಕ ಆಟ ಆಡಕ್ ಬಂದಾಗ ಬಂದು ಹಿಂಗೆ ಕೂತ್ಕೊಂಡು ನೋಡೋ ಅಭ್ಯಾಸ. ಇವತ್ತು ಅವನಿಗೆ ಇಳಿಸ್ತೀರಿ, ಅವನಿಗೆ ಗೊತ್ತಿಲ್ಲ. ನೋಡೋಣ ಹೆಂಗೆ ಖುಷಿ ಪಡುತ್ತೆ ಅಂತ. ಗಟ್ಟಿಗೆ ತೆಪ್ಕೊ. ಈ ಕಡೆ ಮಗಳು ನೋಡ್ಕೊಳತ್ತೆ. ನೀನು ಆ ಕಡೆ ಆಡೋ, ಮಗಳು ಈ ಕಡೆ ನೋಡ್ಕೊಳತ್ ಬಿಡು. ನಾನು ಇಲ್ಲೇ ಇರ್ತೀನಲ್ಲ, ಜಂಪ್ ಮಾಡ್ತೀನಿ ಹಂಗೆ ರಪ್ಪ ಅಂತ ಏನಾರ ಎಮರ್ಜೆನ್ಸಿ. ರಾತ್ರಿ ಕಚ್ಚಿಬಿಟ್ಟಿದ್ದಾಳೆ ನನ್ನ ಮಗಳಿಗೆ. ಹಿಂಸೆ ನೋಡ್ಕೊಳಕ್ ಬಿಟ್ಟೋಗಿದ್ದೆ. ಎಲ್ದು ಕೂರಿಸ್ಕೊಡ್ತಿದ್ದು ಟಿ ವಿ ನೋಡಿದಾಗ. ಹಿಂಸೆ ಕೊಡ್ತಿದ್ದ, ಟಿ ವಿ ನೋಡೋಕೆ ಬಿಟ್ಟಿಲ್ಲ ಅಂತ ಕಚ್ಚಿಬಿಟ್ಟಿದ್ದಾಳೆ ಸರಿಯಾಗಿ. ಓಕೆನಾ? ದೊರೆ ಸ್ವಾಮಿ ಕಣ ಇದು. ಮೆಲ್ಲೆ ನೀರು ಇದು ಮಾಡ್ಕೊ ಬರ್ತಾ ಇದೆ, ಸ್ನಾನ ಮಾಡ್ಕೊಂಡು. ಅದೇನ್ ಮಾಡುತ್ತೆ ನೋಡೋಣ. ನೀನು ಹೋಗೋದು ಹೋಗು. ಅಯ್ಯೋ ನೀರಿಗೆ ಹೋಗೋದು ಮಗನೇ. ಅವ್ನಿಗೆ ಆಟಂಗ ಆಟ ಸಾಮಾನು ಹೋಗಿದ್ಯಾ ಅಂತ ತಿಳಿತೀನಿ ಅಂತ ಗೊತ್ತಿಲ್ಲ. ತಡಿ ಮಗನೇ, ಕೈ ಚೆನ್ನಾಗಿ ಗಟ್ಟಿ ಹಿಡ್ಕೊ. ರೀ ಹಿಡ್ಕೊಳ್ಳಿ ರೀ, ಬಿಡ್ಬೇಡಿ. ಅವ್ಳು ಬರ್ತಾಳೆ, ಅವ್ಳು ಬರೋವರ್ಗು. ರೀ ಬೇಡ, ಉಲ್ಟಾ ಹೊಡಿತಾನ, ಅದು ಹಿಡ್ಕೊಬೇಡಿ ದಾರನ. ಮಗಳು ಗಟ್ಟಿ ಹಿಡ್ಕೊಳ್ಳೆ, ಉಲ್ಟಾ ಹೊಡೆದಾನ. ಎಲ್ಲೋಯ್ತೈತಮ್ಮ? ಯಾಕಡೆ ಹೋಯ್ತು? ಅಲ್ಲೋಯ್ತು ಹೆಲಿಕಾಪ್ಟರ್.
ನಾನು ನಿನ್ ಕಟ್ಕೊಂಡು ನಾನು ಆ ಕಡೆ ನೋಡ್ತೀನಿ, ಅದು ಆ ಕಡೆ ಹೋಯ್ತಲ್ಲಿ. ಐಸ್ ಕ್ಯಾಂಡಿ ನಿದ್ದೆ ಬಿಸಿಲಿಗೆ ಕಣ್ಬಿಡಕ್ಕಾಗ್ದಲೆ ಅಷ್ಟರೊಳಗೆ ಇನ್ನು ಅರ್ಧ ಗಂಟೆಗೆ ಆಟ ಆಡ್ಕೊ ಬಂದ್ಬಿಡ್ತೀವಿ. ನಾನು ಬರೀ ಕೂರ್ಸ್ಕೊಂಡು ನಿಂತಿದ್ದೆ. ಇನ್ನು ನಾವು ಊರಿಗೆ ಹೊರಟಾಗ ಸಂಜೆ ಆಗಿತ್ತು. ನಾವು ಯಾವಾಗಲೂ ಅಷ್ಟೇ ಸಂಜೆ ಅಥವಾ ಬೆಳಗ್ಗೆ ಟ್ರಾವೆಲ್ ಮಾಡ್ತೀವಿ. ನನ್ನ ಹಿಂದೆ ನಮ್ಮ ಮನೆಯವ್ರು ಬೆಡ್ ಮಾಡಿಕೊಟ್ಬಿಟ್ಟಿದ್ದಾರೆ. ಮಕ್ಳಿಗೆ ಅದೇ ಖುಷಿ ಕಾರಲ್ಲಿ, ಅದಕ್ಕೆ ಎಲ್ಲಾದರೂ ಹೋಗೋಣ ಎಲ್ಲರೂ ಹೋಗೋಣ ಅಂತ ಹೇಳ್ತಾನೆ ಇರ್ತಾರೆ. ನನ್ನ ಮಗ ಮಲಗಿದ್ರೆ ಹಾಗೆ ಮಲಗಿಸ್ಕೊಳ್ತೀನಿ. ಇನ್ನು ಆಟ ಆಡ್ತಾಯಿದ್ರು ಅಷ್ಟೇ ಹಿಂಗೆ ಕೂತ್ಕೊಂಡ್ಬಿಡ್ತೀನಿ. ಇಲ್ಲ ಸೀಟ್ ಹಾಕಿದ್ರೆ ಅಲ್ಲಿ ಬರೀ ಅವನ್ನ ಇಟ್ಕೊ ಕೂತ್ಕೊಳ್ಳೋದೇ ಆಗುತ್ತೆ ನನಗೆ 4 hours. ಕಣ್ಬಿಡಕ್ಕಾಗ್ತದೆ ಆಡ್ರು ನನ್ನ ಮಗ ನೋಡಿ. ಒಳ್ಳೆ ಗಾಳಿ ಬರ್ತಿದೆಯಲ್ಲ, ತಿರುಗಿ ತಿರುಗಿ ನೋಡ್ತಾ ಇದೆ. ಅಂತ ಇಂಥ ರಾತ್ರಿ ಇಷ್ಟೊತ್ತಿಗೆ ಮನೆ ತಲುಪ್ತು. ಇನ್ನು ಆ ರಜೆ ಅಲ್ವಾ, ಬೇಸಿಗೆ ರಜೆ. ಅಕ್ಕನೂ ಕೂಡ ಬಂದಿದ್ದಾಳೆ, ಮಕ್ಕಳು ಬಂದಿದ್ದಾರೆ. ಇವತ್ತೆ ಫಸ್ಟ್ ನಾನು ಬೇಗ ಬಂದಿರೋದು. ಬೇಗ ಅಂದರೆ 9 ಕಾಲಿಗೆ ಬಂದಿದ್ದೀವಿ. ಪಾಪನಿಗೆ ಆ್ಯಕ್ಚುಲಿ ಗಂಡು ಮಕ್ಳು ಅಂದರೆ ತುಂಬಾ ಇಷ್ಟ. ಅದಕ್ಕೆ ನಮ್ಮ ಪಪ್ಪನ ಜೊತೆ ನಮ್ಮ ಮನೆಯವರು ಅಂದರೆ ಮತ್ತು ನಮ್ಮ ಚುಪ್ಪಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಈಗ ನಮ್ಮ ಚುಪ್ಪಿ ನೋಡಿ, ಅವ್ನು ಖುಷಿ ನೋಡಿ, ಖುಷಿ ಖುಷಿ. ಇದೆಲ್ಲ ನೋಡಿ ತುಂಬ ದಿನ ಆಗಿತ್ತು, 15 ದಿನ ಆಗಿತ್ತು. ಓದ ಅಣ್ಣ ಬಗ್ ನೋಡ್ತಿರೋದ ಅಣ್ಣ. ಓದ ಅಲ್ಲಿ ಅಣ್ಣ ಎಲ್ಲಿ ಬಂದಿದೆ ಹೇಳು? ಅಜ್ಜ ಮನೆ. ನಮ್ಮ ದೇವಸ್ಥಾನದ್ದು ಕಳಸ ಇಡ್ತಾರೆ, ಉದ್ಘಾಟನೆ ಮಾಡ್ತಾ ಇದ್ದಾರೆ. ಸೊ ಅದು ಆಗುತ್ತೆ ಏನಂತ. ಅಣ್ಣನ್ ನೋಡಿ ಖುಷಿ ಇದಕ್ಕೆ. ಅಯ್ಯೋ ಮಲಗಿದ್ದ. ಹಲೋ ಖುಷ್. ಅಮ್ಮ ತೋರಿಸ್ತೀನಿ. ಅಜ್ಜನ್ ತೋರ್ಸು ನೋಡೋಣ. ಹಲೋ ನೋಡ್ತಾ ಇಲ್ಲ ನಾವ. ಅಜ್ಜಿಂಗ್ ಬಾಯ್ ಮಾಡು, ಹೋಗೋಣ. ಅಜ್ಜಿಂಗ್ ಬಾಯ್ ಮಾಡು ಬನ್ನಿ. ಅಜ್ಜಂಗ್ ಬಾಯ್ ಮಾಡಿ ನಮ್ಮ. ಹಲೋ ನೀನು ಆನ್ಲೈನಲ್ಲಿ ಆರ್ಡರ್ ಮಾಡಿದ್ರಾ? ನನ್ನ ಹತ್ರನೇ ಬಿದ್ದೇನೆ, ನೀವು ಬರಲ್ಲ ಅಂದ್ರೆ ಕರ್ಕೊತೀನಿ. ನಾಚಿಕೆ ಆಗಿದೆ ಮಗುಗೆ. ಡ್ಯಾಡಿ ಬಿಟ್ಟು ಈ ಪೇಪರ್ ತೋರಿಸ್ತೀನಿ. ಹಿಂಗೆ ಬಿದ್ದಿಲ್ಲ ಖುಷ್. ಇಲ್ಲಿ ಅವನ ರಂಡು ನೋಡ್ಬೇಕು. ಅವನಿಗ ಅಣ್ಣ ನೋಡು, ಖುಷಿ ನೋಡು, ಅಷ್ಟುದ್ದ ಶರ್ಟ್. ಅಂದ್ರೆ ಮುಂದಿನ ವರ್ಷ RCBನೇ ನಿನ್ನ ಫೇವರೇಟ್ ಅಲ್ವಾ? ಕಳ್ಳ ಅಜ್ಜನ್ ಮಾತಾಡ್ಸ್ದ ಪಾಪ. ನೆನ್ನೆ ಹೆಂಗ್ ಕಚ್ಚಿದ್ಲು ಗೊತ್ತಾ? ಟಿವಿ ನೋಡೋ ಬಿರ್ಸಿಗೆ ಕೊಟ್ಟೋಗಿದ್ದೆ ಇವಳಿಗೆ. ಟಿವಿ ನೋಡುವಾಗ ಅವಳು ಎಲ್ದದ್ ಕೂರ್ಸ್ಕತ್ತಿದ್ದೀನಿ, ಇವ್ನು ಕೂತ್ಕತ್ತಿರ್ಲಿಲ್ಲ ಅಂತ ಕಚ್ಚಿಟ್ಟಿದ್ಲು. ತಲೆ ಕೆಟ್ಟಿದೆ. ಓ ನಮ್ಮ ರುದ್ರಿ ಮಲಗಿದೆ. ಕಿವಿ ಹತ್ರ ಸೊಳ್ಳೆ. ಅದೇನಪ್ಪ ಬೆಳಗ್ಗೆಯಿಂದ ಹಂಗಿದೆ. ಆಹ್ವಾನ ಪತ್ರಿಕೆ ಇದೆ ನಮ್ಮೂರ್ದು. ನಮ್ಮ ಮನೆ ಮುಂದೆ ಇದೆಯಲ್ಲ, ಆ ದೇವಸ್ಥಾನದ್ದು ಉದ್ಘಾಟನೆ ಇದೆ. ಇದು ನಾಳೆ ನಮ್ಮ ರುದ್ರಿ ಮತ್ತೆ ಇವಳು ಹೋಗಿ ಹಂಚ್ಕೊಬಿಟ್ಟು ಬರ್ತಾರಂತೆ. ಎದುರಿಸ್ ಮಗನೆ ಅಕ್ಕನ. ಅಕ್ಕ ಅಕ್ಕ ಪಾಪ ಮುತ್ತು ಕೊಡಬ ಎದ್ಲು ಅಂತ ಖುಷಿ ಅದಕ್ಕೆ. ಸಂದಿಂದ ಕೈ ಹೊಡೆದಾಳು ಅಕ್ಕ, ದೂಕ್ತಾಳು. ಸಮ ಖುಷಿ ಬಂದಿದ್ದಾನೆ.
ಮೆಲ್ಲೆ ಮೆಲ್ಲೆ ಹೊಡೆದ್ಬಿಟ್ಟು ಅವಳು ಹೇರ್ ಕಟ್ ಮಾಡಿಸ್ತಾಳಂತೆ ಸುನೀತಂಗೆ. ನಾನು ಹುಡುಗ ಮಾಡು ಕೇಳಿ, ಇಲ್ಲಿ ಕುಶ್ನ ಬಿಡಿಸ್ಕೊತಾಳೆ, ಇಲ್ಲಿ ಕುಶ್ನ ಬಿಡಿಸ್ಕೊತಾಳಂತೆ. ನಾನ್ ಬಿಡುವೇನೆ ಅಂದ್ರೆ ಅಂದ್ರೆ ನೀನು ಕುಶ್ನ ಎತ್ಕೊಂಡಿರ ಎತ್ತ ತಿಕ್ಲು ಗೊತ್ತಾನೆ ಪಪ್ಪಿಗೆ. ಖುಷ್ ಅಕ್ಕ ಇದ್ಲು ಮುತ್ತಕ್ಕರ ಅಕ್ಕಂಗೆ, ಅಕ್ಕ ಮುತ್ತು ಕೊಡು ಪಾಪ. ಮುತ್ತಕ್ಕರ ಮಗ್ಳ. ಈಗ ಎಷ್ಟು ಬಂದ ಒಂದ್ ಸ್ವಲ್ಪ ಫ್ರೆಶ್ ಆಗಿ ಊಟ ಮಾಡ್ಬಿಡ್ತೀನಿ. ಸೂಪರ್. ಒಂದು ಬೆರಳೆಜ್ಜು ಅಂದೆ ಅಲ್ಲ ನಾನು. ಕೈನೇ ಎದ್ದ ಕೊಡು ಚಿಕ್ಕವ ನೋಡೋಣ ಇನ್ನೂ ಸರಿ. ಕೈಯೇ ತೊಳಿತಾ ಇದೆ. ಒಂದ್ ಬೆರಳು ಇಲ್ಲಿ ಏನ್ ಮಾಡಿ ಚಿಕ್ಕ ಹೋಗಿ ಇನ್ನೊಂದು ಹೊತ್ತಲ್ಲಿ ನೀರು ತಗೋಬಾ. ಇವ್ರಿಗೆ 10 ಜ್ಯೂಸ್ ಕುಡಿತಾರೆ ನೋಡಿ ಅಲ್ಲಿ. ಇನ್ನು ರಾತ್ರಿ ಬರ್ತಿದ್ದಾಗೆ ನಮ್ಮ ಮನೆಯವರು ಯಾವಾಗಲೂ ಅಷ್ಟೇ ಟ್ರಾವೆಲ್ ಮಾಡ್ಕೊಂಡು ಬಂದಿರ್ತಾರಲ್ಲ, ಸುಸ್ತಾಗಿರುತ್ತೆ ಅಂತ ಹೇಳಿಬಿಟ್ಟು ಪಪ್ಪಾರ ಜೊತೆ ಕೂತ್ಕೊಂಡು ಸ್ವಲ್ಪ ಲೈಟಾಗಿ ತಗೊಳ್ತಾರೆ. ಹಾಗೆ ನಾವು ಕೂಡ ತುಂಬ ದಿನ 15-20 ದಿನ ಆಗಿತ್ತು ಎಲ್ಲ ಮಾತಾಡ್ಕೊಂಡು ನೀಟಾಗಿ ಹೊರಗಡೆ ಶೆಕೆ ಎಲ್ಲ ಮಲಗಿದ್ದು. ಈ ಕಡೆ ಬೇಡ ಪೂಜೆ ಕರ್ಕಳೆ. ನಾನೇ ಕರ್ಕೊಳ್ಳಿ, ನೀನು ಯಾಕೆ ಎತ್ಕೊಂಡೆ? ಸಮು ಬಾರೆ ಬೇಡ ಕಣೆ. ಸಮು ಪ್ಲೀಸ್ ಬೇಡ ಸಮು, ಈಗ ಅವ್ನು ಏನು ಮಾಡ್ತಾ ಇಲ್ಲ. ಬೇಡ ಕಡೆಗೆ ಬೇಡ ಬಾರೆ ಸಮು ಬಾರೆ. ಅದಕ್ಕೆ ಅವನ ಜೊತೆ ಹೋಗ್ಬೇಡ ಅಂತ. ನಿನಗೆ ನಾನು ಎದ್ರೆ ಹೊಡೆದ್ರೆ ಸಮೃದ್ಧಿ ಸುಮಿತ್ ಯಾಕೆ ಹೊಡೆದ್ರೆ ಕಷ್ಟ. ಎಷ್ಟೇಳು ಬಂದ್ರು ಕಾಂತಜ್ಜ. ಸುಮಿತ್ ತಲೆ ಉಳ್ದು. ಸಮೃದ್ಧಿ ಬೇಡ ಪಪ್ಪ. ಅಲ್ಲ ನೀನ್ ಬಿಡಿಸ್ಕೊ, ನಾನು ಅದ್ರಲ್ಲಿ ಕಟ್ ಮಾಡ್ಕೊಂತೀನಿ. ನಂಗೇನು ಅದ್ರಲ್ಲಿ ಲೇಟ್ ಆಗುತ್ತೆ. ಸಮೃದ್ಧಿ ಬೇಡ ಮತ್ತೆ ಸರಿ. ಬೆಳಗ್ಗೆನೆ ಹೇಳ್ತಿದ್ದಾಗೇನೆ ಒಂದ್ಸರಿ ಪ್ರಸಾದ ಆಯ್ತು ನಮ್ಮ ಚಿಕ್ಕವಂಗೆ. ಗುಡ್ ಮಾರ್ನಿಂಗ್, ಎಲ್ರಿಗೂ ಶುಭೋದಯ. ಬಾರಿ ಪೂಜೆ ನೀನೇ ಬರ್ತೀಯಲ್ಲ ಕೆಳಗಡೆಗೆ. ಬಾರಿ ನಾವು ಹೋಗೋಣ. ಮಾತ್ರ ಬಾರಿ ಅದೇ ಅವಳು ಬರೀ ನೀವು ಅಬ್ಸರ್ವ್ ಮಾಡಿದ್ದೀರಾ ಹೆಡ್ರ? ಅವಳು ಬರೀ ಬಾಯಲ್ಲಿ ಆಟ ಆಡಿಸ್ತಾಳೆ. ಅವಳು ಕೈ ಕಾಲು ಏನಾರು ಆಟ ಆಡುತ್ತಾ? ಆ ಬಾಯಿಗೆ ನೋವು ಆಗೋದಿಲ್ಲ. ಆಕ್ಚುಲಿ ನಿಮಗೆ ಕೈ ಕಾಲಿಗೆ ನೋವಾಗುತ್ತೆ, ನಿಮಗೆ ಬಾಯಲ್ಲಿ ಆಡ್ಸಕ್ ಬರಲ್ವಾ? ಇನ್ನೇನು ನಮ್ಮ ಚಿಕ್ಕವ್ವ ಅವ್ರದ್ದು ಫೈಟ್ ಮುಗೀತು ಅಂತ ಅನ್ಕೊಂಡೆ, ಮತ್ತೆ ಸ್ಟಾರ್ಟ್ ಆಯ್ತು ನಮ್ಮ ಚಿಕ್ಕವಂದು. ಏನಕ್ಕೆ ಎಡ್ಲಾಸ್ ಅನ್ಬೇಕು ನೀನು? ಏನಕ್ಕೆ ಬಾರಿ ಬೇಡ ಪೂಜೆ ಬಾರಿ ನಾವು ಹೋಗೋಣ. ಸುಮಿತ್ ಸುಮ್ನಿರೋ, ಸಾಕು ಬಿಡ್ರು. ಬಾರಿ ಸುಮಿತ್ ಅವಳು ಮುದ್ದು ಕೊಟ್ಟಿದ್ದಲ್ವೇನೆ? ಬಾರಿ ಏನ್ ಅವ್ನ ಅದೃಷ್ಟ ಇಲ್ಲ ಅಂತ. ಹೋಗ ನೀನ್ ಆಚೆಗೆ. ಓ ನಾವ್ ಅವಾಗೆಲ್ಲ ಹಾನೆ ಅಲ್ಲ, ನಾವ್ ಅವಾಗ ಎಮ್ಮೆ ಅಂತ ಜಗಳ ಮಾಡ್ತಿದ್ದು. ಇವಾಗ ಬಫೆಲೋ ಬಾಯಿನ ಕಡಿಮೆ ಮಾಡ್ಕೋ. ಬಾ ಬಿಡು. ಸರಿಯಾಗುತ್ತೆ ಕಣೆ. ಹೋಗಿ ಚಿಕ್ಕ, ನಾನು ಬರ್ತೀನಿ ನಡಿ. ಇನ್ನೊಂದು 200 ರೂಪಾಯಿ ಕೊಡಿ ಡ್ಯಾಡಿ. ಅಲ್ಲ ನೀವು ಕೊಡಿ. ಮದುವೆಗೆ ಕಾರ್ ಮಾಡ್ಕೊಂಡು ಹೋಗ್ಬೋದಾಯ್ತು. ಇಲ್ಲಿ ಕೊಡಿ. ಕಾರ್ ಮಾಡ್ಕೊಂಡು ಹೋಗ್ಬೋದಾಯ್ತು. ಖರ್ಚಿಗೆ ಆಯ್ತಾ? ಆಟೋ 200 ಅವ್ರಿಗೆ 100 ರೂಪೀಸ್ ಕೊಡ್ತಾರಲ್ಲ ಡ್ಯಾಡಿ. ಎಲ್ಲ ತಕ್ಕುವೆ. ನಮ್ಮಮ್ಮ ಬಸ್ಸಿಗೆ ಹೋಗ್ತಾ ಇದಾರೆ, ಪಪ್ಪನ ಹತ್ರ ದುಡ್ಡು ಇಸ್ಕೊಂಡು. 100 ರೂಪೀಸ್ ಡ್ಯಾಡಿ ತಾನೆ. ಎಷ್ಟು ರೂಪಾಯಿ ಕೊಟ್ಟಿದ್ದೀರಿ? 100 ರೂಪೀಸ್. ಆಮೇಲೆ ನಾನು ಹೇಳ್ಬಿಟ್ಟು 300 ರೂಪಾಯಿ ಇಸ್ಕೊಂಡು. 300 ರೂಪಾಯಿ ಅಮ್ಮ, ಬಸ್ ಚಾರ್ಜ್ ಫ್ರೀ.
ಬಸ್ ಚಾರ್ಜ್ ಫ್ರೀ, ಆಟೋಗೂ ಕೊಟ್ಟು, ಮೈಗೂ ಕೊಟ್ಟು, ಎಲ್ಲ ಖರ್ಚು. ಸುಮ್ಮನೆ ಮದುವೆಗೆ ಹೋಗ್ಬರಕ್ ಮಮ್ಮಿ 300 ರೂಪಾಯಿ. ಹಾಂ 200 ರೂಪಾಯಿ 300 ರೂಪಾಯಿ ಖರ್ಚು ಮಾಡ್ಕೊಂಡು ಹೋಗ್ಬೇಕು. ಆ್ಯಕ್ಚುಲಿ ನಮ್ಮಲ್ಲಿ ಇವತ್ತಿಗೂ ಹಾಗೇನೆ. ನಮ್ಮ ಪಪ್ಪ ನಾವು ಕೇಳಿದ ತಕ್ಷಣ ಎಲ್ಲ ಕೊಟ್ಬಿಡ್ತಾರೆ, ನಮ್ಮ ಅಮ್ಮಂಗೂ ಕೊಡ್ತಾರೆ. ಆದರೆ ಸುಮ್ಮನೆ 50 ರೂಪಾಯಿಂದ ಸ್ಟಾರ್ಟ್ ಮಾಡ್ತಾರೆ. 100 ರೂಪಾಯಿ ಯಾಕಿದ್ರಲ್ಲಾಗಲ್ವ, ಯಾಕಾಗುತ್ತೆ ತಗೋ, ಇನ್ನೊಂದು 50 ರೂಪಾಯಿ ತಗೋ ಅಂತ ಹೇಳ್ಬಿಟ್ಟು ಒಂದು 50 ರೂಪಾಯಿಂದ ಸ್ಟಾರ್ಟ್ ಮಾಡಿ ಒಂದು 200 ರೂಪಾಯಿವರೆಗೂ ತಗೊಬಂದು ನಿಲ್ಸಿರ್ತಾರೆ. ಆಮೇಲೆ ಅಮ್ಮ ಕೊಂಡ್ಬಿಟ್ಕೊಂಡು ಹಂಗೆ ಹಿಂಗೆ ಓಡಾಡೋದೆ. ಓಕೆ, ಸದ್ಯಕ್ಕೆ ಇವತ್ತಿಗೆ ವಿಡಿಯೋ ನಿಲ್ಲಿಗೆ ಮುಗಿಸ್ತಿದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಎಲ್ರಿಗೂ